ಪ್ರಯಾಗ್ರಾಜ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಡಿಕೆ ಶಿವಕುಮಾರ್ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ತ್ರಿವೇಣಿ ಸಂಗಮ, ಪ್ರಯಾಗ್ರಾಜ್, ಗಂಗಾ ಯಮುನಾ ಸರಸ್ವತಿ, ಈ ಸಂಗಮದಲ್ಲಿ ಡಿಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಅವರ ಮಗಳು ಕೂಡ ಪ್ರಯಾಗ್ರಾಜಕ್ಕೆ ಹೋಗಿದ್ರು. ಈಗ ಡಿಕೆ ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿ ಕೂಡ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿ ಉಷಾ ಮೇಡಮ್ ಅವರು ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. ಅಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸೆಕ್ಟರ್ನ ಮೂಲಕವಾಗಿ ತ್ರಿವೇಣಿ ಸಂಗಮಕ್ಕೆ ಡಿಕೆ ಶಿವಕುಮಾರ್ ಅವರು ಬರ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅವರು ಪವಿತ್ರ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೊಣವಿನಕೆರೆಯ ಶ್ರೀಗಳು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಅವರ ಮೂಲಕ ಈ ಪವಿತ್ರ ಸ್ನಾನ, ವಿಶೇಷವಾಗಿ ಈ ಪೀಠಾಧಿಪತಿಗಳ ಮೂಲಕವಾಗಿ ಈ ಮಾಘ ಮಾಸದಲ್ಲಿ ಈ ಸಂಗಮದಲ್ಲಿ ವಿಶೇಷ ಸ್ನಾನ ಆದರೆ ಅದಕ್ಕೆ ಇನ್ನೂ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಆ ಪ್ರಕಾರವಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. 3 ಸಾರಿ ಮುಳುಗು ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನೋಡಿ, ಇಲ್ಲಿ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಅಷ್ಟೇ ಮಾತಾಡ್ತಾ ಇದ್ರು. ನನ್ನ ಧರ್ಮಾಚರಣೆ, ನನ್ನ ಆಚಾರ ವಿಚಾರ, ನನ್ನ ನಂಬಿಕೆ, ಅದನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ರು ಅಂತಂದ್ರೆ, ಡಿಕೆ ಶಿವಕುಮಾರ್ ಅವರು ಪ್ರಯಾಗ್ರಾಜ್ಗೆ ಹೋಗಿ ಕುಂಭ ಸ್ನಾನ ಮಾಡ್ತಾರೆ, ಪವಿತ್ರ ಸ್ನಾನ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಬಿಜೆಪಿ ಅವರು ಕೆಲವರು ಕಾಲೆಳೆದಿದ್ರು. ಆ ವಿಚಾರಕ್ಕೆ ಇವರು ರಿಯಾಕ್ಟ್ ಮಾಡಿದ್ದು ಈ ರೀತಿ. ಏನೇ ಇರಲಿ, ಡಿಕೆ ಶಿವಕುಮಾರ್ ಅವರು ಈಗ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ಇವತ್ತು ಮತ್ತು ನಾಳೆ ಅವರು ಪ್ರಯಾಗ್ರಾಜ್ನಲ್ಲೇ ಇರ್ತಾರೆ. ಇವತ್ತು ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದಂಪತಿ ಈ ಪವಿತ್ರ ಸ್ನಾನಕ್ಕೆ ಸಾಕ್ಷಿಯಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ಫೋನ್ ಸಂಪರ್ಕದಲ್ಲಿ. ವಿಜಯ್, ಯಾವಾಗಲೂ ಕೂಡ ನಾವು ಗಮನಿಸಿದ್ದೀವಿ ಡಿಕೆ ಶಿವಕುಮಾರ್ ಅವರು ವಿಶೇಷವಾಗಿ ಹೋಮ ಹವನ, ಪೂಜೆ ಪುನಸ್ಕಾರ, ಸಂಸ್ಕಾರ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ತಮ್ಮ ಮಾತುಗಳಲ್ಲೂ ಕೂಡ ಅದನ್ನು ನಾವು ಗಮನಿಸ್ತಾ ಇರ್ತೀವಿ. ಈಗ ತ್ರಿವೇಣಿ ಸಂಗಮಕ್ಕೆ ಹೋಗಿ ಈ ರೀತಿಯ ಪವಿತ್ರ ಸ್ನಾನವನ್ನ ಮಾಡಿರೋದು, ಇದನ್ನು ಯಾವ ರೀತಿ ವ್ಯಾಖ್ಯಾನಿಸಬಹುದು ನಾವು? ಶ್ರೀಪಾದ್, ಡಿಸಿಎಂ ಡಿಕೆ ಶಿವಕುಮಾರ್ ಮುಂಚಿನ ಕೂಡ ದೈವಭಕ್ತಿಯ ಜೊತೆಗೆ ಹೋಮಾವನಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗ ಏನು ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡೋದೇನಿದೆ, ಅದು ಇಡೀ ಕೋಟ್ಯಾಂತರ ಭಕ್ತರ ನಂಬಿಕೆ. ಸುಮಾರು ಇಲ್ಲಿವರೆಗೂ ಕೂಡ 45ರಿಂದ 50 ಕೋಟಿ ಬಂದಿರುವಂತದ್ದು ಜನ, ಅಂದ್ರೆ ಭಕ್ತಾದಿಗಳು ಜನರು ಬಂದಿರುವಂತದ್ದು ದೇಶ ವಿದೇಶಗಳಿಂದ. ಈಗ ಡಿಕೆ ಶಿವಕುಮಾರ್ ಕೂಡ ಹೋಗಿಂದು ಕುಟುಂಬ ಸಮೇತ, ಅಂದ್ರೆ ನಿನ್ನೆ ಅವರ ಪುತ್ರಿ ಹೋಗಿದ್ರು, ಇಂದು ಪತ್ನಿ ಸಮೇತ ದಂಪತಿ ಸಮೇತ ಇಂದು ಹೋಗಿ ಏನು ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿಕೊಂಡು ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಒಂದು ರಾಜಕೀಯವನ್ನು ಹೊರತುಪಡಿಸಿ ಮಾತಾಡೋದಾದ್ರೆ ದೈವಭಕ್ತಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿರುತ್ತೆ, ಅವರವರ ದೈವಭಕ್ತಿ. ಮತ್ತೊಂದ್ ಕಡೆ ಇಲ್ಲಿ ರಾಜಕೀಯವಾಗಿ ಒಂದಷ್ಟು ಟೀಕೆ ಟಿಪ್ಪಣಿ ಬಂದಿರುತ್ತೆ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಾಕುಂಭ ಮೇಳ ಸಂಬಂಧಪಟ್ಟಂತೆ ಒಂದಷ್ಟು ಟೀಕೆಯನ್ನು ವ್ಯಕ್ತಪಡಿಸಿದ್ದು, ಮಹಾಕುಂಭ ಮೇಳದಲ್ಲಿ ಮುಳುಗಿದ್ರೆ ಏನು ಪಾಪ ಪರಿಹಾರ ಆಗೋದಿಲ್ಲ, ಜೊತೆಗೆ ಬಡತನ ಹೋಗೋದಿಲ್ಲ ಅಂತ. ಅದರ ಬೆನ್ನ ಎಐಸಿಸಿ ಅಧ್ಯಕ್ಷರು, ಈಗ ಕೆಪಿಸಿಸಿ ಅಧ್ಯಕ್ಷರು ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋದ ಬೆನ್ನಲ್ಲೇ ಕೂಡ ಬಿಜೆಪಿಯಿಂದ ಟೀಕೆ ವ್ಯಕ್ತ ಆಗಿತ್ತು. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಇದಕ್ಕೆ ಏನ್ ಹೇಳ್ತೀರಾ ಅಂತ ಆಕ್ಷೇಪ ವ್ಯಕ್ತ. ಇದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರೋ ವಿಚಾರ. ಅದನ್ನು ಹೊರತುಪಡಿಸಿ ಈಗ ಡಿಕೆ ಶಿವಕುಮಾರ್ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಇಂದು ದಂಪತಿ ಸಮೇತ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.
ಗಮನಿಸ್ತಾ ಇದ್ದೀರಿ, ಪ್ರಯಾಗ್ರಾಜಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನೊಣವಿನಕೆರೆ ಶ್ರೀಗಳನ್ನು ಕೂಡ ತಾವು ಗಮನಿಸ್ತಾ ಇರಬಹುದು. ಈ ಪವಿತ್ರ ಸ್ನಾನ ಮತ್ತು ನೋಡಿ ಈಗ ಗಮನಿಸ್ತಾ ಇರುವಂಥದ್ದು, ಈ ಸಂದರ್ಭದಲ್ಲಿ ನಾಗಾ ಸಾಧುಗಳನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಹಲವು ಅಖಾಡಗಳಿಗೂ ಕೂಡ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟು ನಾಗಾ ಸಾಧುಗಳ ಆಶೀರ್ವಾದವನ್ನು ಕೂಡ ಪಡಿತಾ ಇರುವಂಥದ್ದನ್ನು ಕೂಡ ತಾವು ಆ ಫೋಟೋ ಮೂಲಕ ಗಮನಿಸ್ತಾ ಇದ್ರಿ. ಬಾಬಾಗಳು, ಅಘೋರಿಗಳು ಇತ್ಯಾದಿ ಸಾಧು ಸಂತರು, ಸಾಧಕರು, ಹಠಯೋಗಿಗಳು ಈಗ ಪ್ರಯಾಗ್ರಾಜ್ನಲ್ಲಿ ಸಿಗ್ತಾರೆ. ಅವರೆಲ್ಲರೂ ಕೂಡ ಈಗ ಈ ಪವಿತ್ರ ಸ್ನಾನಕ್ಕಾಗಿ, ಮಹಾಕುಂಭಕ್ಕಾಗಿ ಏನು ಆಗಮಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ಪವಿತ್ರ ಸ್ನಾನವನ್ನ ಮುಗಿಸಿ ಅಖಾಡಗಳಿಗೆ ಹೋಗಿ ಈ ಬಾಬಾಗಳನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ದಾರೆ. ತಾನು ದೈವ ಭಕ್ತ, ಈ ಎಲ್ಲ ವಿಚಾರಗಳಲ್ಲಿ ಅಗಾಧವಾದಂತಹ ನಂಬಿಕೆ ನನಗಿದೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸ ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಆಗಿದೆ. ಪ್ರಯಾಗ್ರಾಜ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಡಿ.ಕೆ. ಶಿವಕುಮಾರ್ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ತ್ರಿವೇಣಿ ಸಂಗಮ, ಪ್ರಯಾಗ್ರಾಜ್, ಗಂಗಾ, ಯಮುನಾ, ಸರಸ್ವತಿ, ಈ ಸಂಗಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರ ಮಗಳು ಕೂಡ ಪ್ರಯಾಗ್ರಾಜಕ್ಕೆ ಹೋಗಿದ್ರು. ಈಗ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿ ಕೂಡ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿ ಉಷಾ ಮೇಡಮ್ ಅವರು ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. ಅಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಸೆಕ್ಟರ್ನ ಮೂಲಕವಾಗಿ ತ್ರಿವೇಣಿ ಸಂಗಮಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅವರು ಪವಿತ್ರ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೊಣವಿನಕೆರೆಯ ಶ್ರೀಗಳು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಅವರ ಮೂಲಕ ಈ ಪವಿತ್ರ ಸ್ನಾನ, ವಿಶೇಷವಾಗಿ ಈ ಪೀಠಾಧಿಪತಿಗಳ ಮೂಲಕವಾಗಿ ಈ ಮಾಘ ಮಾಸದಲ್ಲಿ ಈ ಸಂಗಮದಲ್ಲಿ ವಿಶೇಷ ಸ್ನಾನ ಆದರೆ ಅದಕ್ಕೆ ಇನ್ನೂ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಆ ಪ್ರಕಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದಿದ್ದಾರೆ, ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. 3 ಸಾರಿ ಮುಳುಗು ಹಾಕಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನೋಡಿ ಇಲ್ಲಿ